ಫುಲ್ ಬಂದ ಹೆಂಗಿರ್ತಿರ್ಬೇಕು ಫುಲ್ಲು ಮಳೆ. ಗುಡ್ ಮಾರ್ನಿಂಗ್. ನಮ್ಮ ಇವತ್ತು 3ನೇ ದಿವಸದ ಪ್ರಯಾಣ ಶುರು ಆಗ್ತಾಯಿದೆ. ನೆನ್ನೆ ಸರಿಯಾಗಿ ದಿನ ಮುಗ್ಸೋಕ್ಕಾಗಲಿಲ್ಲ. ನೆನ್ನೆ ಬಾದಾಮಿ ಹೊರಟ್ವಿ, ಅಲ್ಲಿಂದ ಸಿಕ್ಕಾಪಟ್ಟೆ ಮಳೆ ಬಂತು. ಎಲ್ಲ ಮೊಬೈಲು ಗೋಪುರ ಎಲ್ಲ ಒಳಗೆ ಹಾಕಿದ್ವಿ, ಹಾಗಾಗಿ ಏನೂ ಮಾಡಲಿಲ್ಲ. ಇಲ್ಲಿ ನಾವು ಬಾಗಲಕೋಟೆಗೆ ಬಂದಾಗ 5:30-6 ಗಂಟೆ ಆಗಿತ್ತು. ಸುಧಾಕರ್ ಅವ್ರ ಫ್ರೆಂಡವ್ರದ್ದು ಮನೆ ಗೃಹ ಪ್ರವೇಶ ಇತ್ತು, ಅದು ಮುಗಿಸ್ಕೊಂಡು ಆಮೇಲೆ ಲೇಟ್ ಆಯಿತು. ಲೇಟ್ ಆದಮೇಲೆ ಮುಂದೆ ಯಾಕೆ ಹೋಗೋದು ಅಂತ ಇಲ್ಲೇ ಬಾಗಲಕೋಟೆಯಲ್ಲೇ ಇಲ್ಲಿ ಅಕ್ಷಯ ಲಾಡ್ಜ್ ಅಂತ ಸಿಕ್ತು, ಚೆನ್ನಾಗಿತ್ತು. ಇಲ್ಲಿ ಉಳ್ಕೊಂಡು ಇವಾಗ ಹೊರಡ್ತೀವಿ ಮುಂದೆ. ಗಾಡಿ ಲಗೇಜ್ ಎಲ್ಲ ಕಟ್ಬಿಟ್ಟಿದ್ದೀವಿ. ಇಲ್ಲಿಂದ ನಾವೀಗ ಗೋಕಾಕು 110 ಎಷ್ಟು 100 ಕಿಲೋಮೀಟರ್ಸ್ 100 ಕಿಲೋಮೀಟ್ರ್ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಟೈಮ್ ಆಗಿದೆ 6 ಗಂಟೆ ಆಗಿದೆ. ಈಗ ಹೊರಟಿದ್ದೀವಿ. ಇಲ್ಲೊಂದು ಟೀ ಇದೆ, ಟೀ ಕುಡ್ಕೊಂಡು ಹೋಗೋಣ. ಮತ್ತು ಇಲ್ಲಿ ಬಿಟ್ಟರೆ ಗೋಕಾಕ್ವರೆಗೂ ಎಲ್ಲೂ ನಿಲ್ಸೋದು ಬೇಡ ಅಂದ್ಕೊಂಡಿದ್ದೀವಿ. ಒಂದು ಟೀ ಕುಡ್ಕೊಂಡು ಹೊರಟಿದ್ದೀವಿ. ಬೆಳಗ್ಗೆ ಆಯಿತು, 6:15 ಆಗಿದೆ. ಬೆಳಗ್ಗೆ ಆಯ್ತಿಲ್ಲ. ಪ್ರತಿ ಸಾರಿ ಅಂದ್ಕೊಳ್ತೀವಿ ಬೇಗ ಬಿಡಬೇಕು ಅಂತ, ಆದರೆ ಲೇಟ್ ಆಗೇ ಆಗುತ್ತೆ. ಗೂಗಲು ಹಾಕಿದ್ದೀವಿ, ಯಾಕೆಂದರೆ ಈ ಊರಿಂದ ಆಚೆ ಹೋಗೋದೇ ಗೊತ್ತಾಗಲ್ಲ. ಎಲ್ಲೂ ಬೋರ್ಡಿಗೆ ಬೇರೆ ಇಲ್ಲ. ಚೆನ್ನಾಗಿದೆ ಬಾಗಲಕೋಟೆ. ಸುಮಾರು ಜನ ಯಾವುದೋ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದಾರೆ. ಅಲ್ಲಿಂದ ಅಬ್ಸರ್ವ್ ಮಾಡ್ತಾಯಿದ್ವಿ. ಬಾಗಲಕೋಟೆಯಿಂದ ಎಲ್ಲ ಬರೀ ಗಾಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ದಾರೆ. ಮುಂದೆ ಯಾವುದೋ ದೇವಸ್ಥಾನ ಇದೆ ಗೊತ್ತಿಲ್ಲ. ಇಲ್ಲೆಲ್ಲ ಹುಡುಗರು ನೋಡಿ, ಓಯ್ ನೋಡಿ, ಎಲ್ಲ ಧ್ವಜ ಹಾಕ್ಕೊಂಡು ಏನೋ ಗೊತ್ತಿಲ್ಲ, ಯಾವುದೋ ಫೇಮಸ್ಸೇ ಇರಬೇಕು. ಎಲ್ಲ ನೋಡಿ ಎಷ್ಟು ಜನ ಹೋಗ್ತಾಯಿದ್ದಾರೆ. ಬಾ ಇಲ್ಲಿ ಹುಡುಗರು ಧ್ವಜ ಕಟ್ಕೊಂಡು, ಅಂದರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡಿದಾರೋ ಗೊತ್ತಿಲ್ಲ. ಇವರು ಸೈಕ್ಲಿಸ್ಟು ಹುಡುಗರು ಎಷ್ಟಿದ್ದಾರೆ. ಅವರು ಎಲ್ಲ ಯಾವ ದೇವಸ್ಥಾನ ಇರ್ಬೋದು, ಇಷ್ಟು ಜನ ಹೋಗ್ತಾಯಿದ್ದಾರೆ ಅಂದರೆ ಯಾವುದೋ ಫೇಮಸ್ಸೇ ಇರಬೇಕು. ಎಲ್ಲ ಯಾವಾಗ ಹೋಗಿದ್ದಾರೆ ಇವ ಇಷ್ಟು ಬೇಗ ವಾಪಸ್ ಹೋಗ್ತಾಯಿದ್ದಾರೆ ಮನೆಗೆ. ಲೋಕಾಪುರ ಎಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ಇದು ಸಂಕೇಶ್ವರ ರೋಡ್ ಅಂತ. ಇದು ಸಂಕೇಶ್ವರ ಎದುರಿಗೆ ಯಾವುದೋ ಒಂದು ಫ್ಯಾಕ್ಟ್ರಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಸಿಮೆಂಟ್ ಫ್ಯಾಕ್ಟ್ರಿನ ಅಥವಾ ಯಾವುದೋ ಗೊತ್ತಿಲ್ಲ. ಇಲ್ಲೆಲ್ಲ ಕಬ್ಬು ಜಾಸ್ತಿ ಬೆಳೀತಾರೆ ಅನ್ಸುತ್ತೆ. ಒಳ್ಳೆ ನೀರಾವರಿ ಇದೆ. ನೆನ್ನೆ ನಾವು ಓಡಿಸಿದ್ದು ಬರೀ 170-80 ಕಿಲೋಮೀಟ್ರ್ ಅಷ್ಟೇ, ಆದರೆ ಜಾಗ ತುಂಬ ಕವರ್ ಮಾಡಿಬಿಟ್ವಿ. ಒಳ್ಳೊಳ್ಳೆ ಜಾಗ ಇತ್ತು ನೆನ್ನೆ. ಅಷ್ಟೇ ಸರ್ಕಲಲ್ಲಿ ಒಳ್ಳೊಳ್ಳೆ ಜಾಗಗಳು ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲಿ ಒಂದು 10 ಕಿಲೋಮೀಟ್ರಿಂದ ಫುಲ್ ಹಳ್ಳ ಗುಂಡಿ. ಮಳೆಯಿಂದ ಎಲ್ಲ ರೋಡ್ ಕುಸಿದ್ಬಿಟ್ಟಿದೆ ಫುಲ್ಲು. ನಾವು ನೈಟ್ ಬಂದಿದ್ರೆ ಭಾರಿ ಕಷ್ಟ ಆಯ್ತು ನೋಡಿ ರೋಡು. ಅಲ್ಲ ಅಪ್ಪ, ನಾವು ಅಲ್ಲೇ ಹಾಲ್ಟ್ ಮಾಡಿದ್ದೆ, ಒಳ್ಳೇದಾಯಿತು. ಬಾಗಲಕೋಟೆ ಯಾವುದೋ ನದಿ ಬ್ರಿಡ್ಜ್ ಬಂತಿದ್ದು, ಬಹುಶಃ ಘಟಪ್ರಭಾನೇ ಇರಬೇಕು. ದೊಡ್ಡದಾಗಿದೆ ನದಿ. ಇಲ್ಲಿ ಫುಲ್ಲು ಕಪ್ಪು ಮಣ್ಣಿಂದು ಏರಿಯಾ, ಹಂಗಾಗಿ ರೋಡೆಲ್ಲ ಇಳಿದೋಗಿದೆ. ರೋಡೇ ಚೆನ್ನಾಗಿಲ್ಲ. 2 ವೀಲರ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ 4 ವೀಲರ್ ಓಡಿಸೋದು ಕಷ್ಟ ಇಲ್ಲಿ, ಯಾಕಂದರೆ ಬರೀ ಗುಂಡಿಗಳು ಮಧ್ಯೆ ಅಲ್ಲಿ ಇಲ್ಲಿ. 8 ಗಂಟೆ ಆದರೂ ಸೂರ್ಯ ಇನ್ನೂ ಇಲ್ಲ. ಇವತ್ತು ಎಲ್ಲಿ ಫುಲ್ಲು ಮೋಡನೇ ಇರುತ್ತೋ ಹೆಂಗೋ. ಮಧ್ಯ ಸುಮಾರು ಸ್ವಲ್ಪ ದೊಡ್ಡದು ಊರುಗಳೆಲ್ಲ ಸಿಗ್ತಾಯಿದ್ವು. ಮುಂದೆ ಇನ್ನು ಗೋಕಾಕು 30 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ. ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಆಮೇಲೆ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ನಾವು ಆ ಕಡೆ ಲೋಕಾಪುರ ಅಂದರೆ ಆ ಕಡೆ
ಬಾಗಲಕೋಟೆ ಕಡೆಯಿಂದ ಬಂದಿರೋದ್ರಿಂದ ಇಲ್ಲಿ ಊರೊಳಗೆ ಹೋಗ್ತಾ ಇಲ್ಲ, ಅದು ಗೋಕಾಕ್ ಹೋಗಲಿಲ್ಲ, ಅದು ಎಲ್ಲೋ ಒಂದು ಕಡೆ ಬೈಪಾಸಲ್ಲಿ ತೋರಿಸಿ ಸಂಕೇಶ್ವರ ರೋಡಲ್ಲಿ ಮುಂದೆ ಬಂದು ಇಲ್ಲಿ ಲೆಫ್ಟ್ ತಗೊಂಡಿದ್ದೀವಿ. ಇಲ್ಲಿಂದ ಇನ್ನೂ 5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇದು ಚಿಕ್ಕ ಓಣಿಯಿಂದ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಹಳೆ ಮನೆಗಳು, ಎಲ್ಲ ಮಾಳಿಗೆ ಮನೆಗಳು, ಬಾಲ್ಕನಿ, ರಾಮದೂತ ಹನುಮ ನಿಲಯ. ಚೆನ್ನಾಗಿರುತ್ತೆ ಒಂಥರ. ಇದು ಹಳೆ ಕಾಲದ ವಠಾರ ನೋಡಿ, ಇನ್ನು ಕಟ್ಟಿಗೆದು ಎಲ್ಲ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ದೇವಸ್ಥಾನ, ಗ್ರಾಮ ದೇವತೆ. ಇದು ಯಾವ ಗ್ರಾಮ? ಎಲ್ಲ ಬೆಳಗಿಂದ ಕೆಲಸಗಳು ಮಾಡ್ತಾಯಿದ್ದಾರೆ ಪಾಪ. ಬೆಳಗ್ಗೆ ಇಷ್ಟು ಬೇಗ ಬಟ್ಟೆ ಒಗಿತಾ ಇದ್ದಾರೆಲ್ಲ ಎಲ್ಲರೂ. ನೆನ್ನೆ ಅದ ಅಥವಾ ಇವತ್ತು ಬೆಳಗ್ಗೆ ಇಷ್ಟು ಬೇಗ ಎಲ್ಲ ಮುಗಿಸಿದ್ರೆ ಕೆಲಸ. ನೀರು ಹಂಗೆ ಹರಿತಾ ಇದೆ. ಹಳೆ ಓಣಿ ಯಾವುದಿದು? ಶಿಂದಿ ಕುರುಬೇಟೆ ಅಂತ ಊರು. ಚೆನ್ನಾಗಿದೆ. ಎಲ್ಲ ಮನೆ ಮುಂದೆ ಬಟ್ಟೆ ಒಗಿತಾ ಇದ್ದಾರೆ, ಮನೆ ಹಿಂದೆ ಒಗಿಬೇಕು. ಈ ಕಡೆ ಎಲ್ಲ ಪದ್ಧತಿ ಮುಂದೆ ಇದೆ ಅನಿಸುತ್ತೆ. ಎಲ್ಲರ ಮನೆ ಮುಂದೆನೇ ಬಟ್ಟೆ ಒಗಿತಾ ಇದ್ದಾರೆ. ಬಹುಶಃ ನಾವು ನಮಗೆ ಕರ್ಕೊಂಬಂದಿರೋ ರೋಡ್ ಇದು ಬೇರೆ ಲೋಕಲ್ ರೋಡ್ ಥರ ಇರಬೇಕೇನೋ, ಯಾಕಂದರೆ ಯಾವುದು ಟೂರಿಸ್ಟ್ ಬರೋ ಥರ ಇಲ್ಲವೇ ಇಲ್ಲ ಇದು ದಾರಿ. ಇಲ್ಲಿ ಏನೋ ವ್ಯಾಲಿ ಕಾಣಿಸ್ತಾ ಇದೆ. ಯಾವುದು ಅದಾ? ಓಕೆ, ಅಲ್ಲೊಂದೇನೋ ನೋಡಿ, ನೋಡೋಣ ವ್ಯೂ ನೋಡಿಕೊಂಡು ಆಮೇಲೆ ಬ್ರಿಡ್ಜ್ ಇರ್ಬೋದಲ್ಲ. ಓಕೆ, ನಾವು ಮೋಸ್ಟ್ಲಿ ಇನ್ನೊಂದು ಬೇರೆ ಸೈಡೆ ಬಂದಿದ್ದೀವಿ ಅಂತ ಕಾಣುತ್ತೆ. ಗೋಕಾಕ್ ಫಾಲ್ಸ್ ವೀಕ್ಷಣಾ ಸ್ಥಳ 0 ಕಿಲೋಮೀಟ್ರ್, ಅಂದರೆ ಇದೇ ಇರಬೇಕು ವ್ಯೂ ಪಾಯಿಂಟ್. ಓಕೆ, ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ. ನಾವು ಈ ಸೈಡ್ ಬಂದುಬಿಟ್ಟಿದ್ದೀವಿ, ಫಾಲ್ಸಿಗೆ 2 ಕಡೆಯಿಂದ ನೋಡ್ಬೋದಲ್ವ. ಹಾಗಾಗಿ ನಾವು ಈ ಕಡೆ ಲೋಕಲ್ ರೋಡಿಂದ ಬಂದಿದ್ವಿ. ನೋಡೋಣ, ಇಲ್ಲ ಎದುರಿಗೆ ನೀರು ಅಷ್ಟಿಲ್ಲ. ಇದಕ್ಕೆ ಕರ್ನಾಟಕದ ನಯಾಗ್ರ ಅಂತಾರೆ, ಅಥವಾ ಭಾರತದ ನಯಾಗ್ರಾನು ಅಂತ ಹೇಳ್ಬೋದೇನೋ. ಎಲ್ಲೋ ಮಧ್ಯಪ್ರದೇಶದಲ್ಲೂ ಒಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡಿ, ವಾವ್, ಸುಮಾರು ಹೊತ್ತು ಫೋಟೋಗ್ರಫಿ ಮಾಡಿದ್ವಿ. ನಾವು ಈ ಕಡೆ ಬಂದಿದ್ದು ಭಾಳ ಒಳ್ಳೆಯದಾಯ್ತು, ಯಾಕಂದರೆ ನಮ್ಮ ಹಿಂದ್ಗಡೆ ವ್ಯೂ ಕಾಣಿಸ್ತಾ ಇದೆ ನೋಡಿ. ಆ ಕಡೆಯಿಂದ ಅಲ್ಲೆಲ್ಲ ಮೇಲೆ ಜನ ಇದ್ದಾರೆ, ಆದರೆ ಅವರಿಗೆ ಈ ವ್ಯೂ ಸಿಗಲ್ಲ. ಸದ್ಯ ನಾವು ಈ ಕಡೆ ಬಂದಿದ್ದು ಹೊರ್ತು. ಇಲ್ಲಿಂದ ಈಗ ಮುಂದೆ ಹೊರಡ್ತೀವಿ. ಮುಂದೆ ಎಲ್ಲಿಗೆ ಹೋಗ್ಬೇಕು ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ. ಅಲ್ಲಿ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಮೊದಲು ಅಲ್ಲಿ ಹಳೇದು ಒಂದು ಚಿಕ್ಕ ಬ್ರಿಡ್ಜ್ ಇದೆ, ಅದು ಕಬ್ಬಿಣದ್ದು. ಅಲ್ಲೆಲ್ಲ 2 ವೀಲರ್ ಬಿಡ್ತಿದ್ರಂತೆ, ಅಂದರೆ ಈ ಕಡೆಯಿಂದ ಆ ಕಡೆ ಜನ ಓಡಾಡೋಕ್ಕೆ. ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಹಳೇದಾಗಿರೋದನ್ನು. ಆಮೇಲೆ ಇದು ಎದುರಿಗೆ ಕಾಣಿಸ್ತಾ ಇರೋದು ಹೊಸ ಬ್ರಿಡ್ಜ್ ಇದು. ಇಲ್ಲಾಂದರೆ ತುಂಬ ಸುತ್ತಾಕೊಂಬರ್ಬೇಕಾಗಿತ್ತು. ಇದು ಇತ್ತೀಚೆಗಾಗಿದೆ ಅಂತೆ ಹೊಸದು. ಇದು ಹೊಸ ಬ್ರಿಡ್ಜ್ ಆಗಿರೋದ್ರಿಂದ ಅದು ಸ್ಟಾಪ್ ಮಾಡಿದ್ದಾರೆ. ನಾವೀಗ ಫಾಲ್ಸಿನ ತಲೆ ಮೇಲೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ನಾವು ನಿಂತ್ಕೊಂಡು ದೂರದಿಂದ ನೋಡಿದ್ವಲ್ಲ, ಸೊ ಇದು ನೀರು ಎಲ್ಲಿ ಹರ್ಕೊಂಡು ಕೆಳಗೆ ಬೀಳುತ್ತೋ ಆ ನೀರು ಹರಿಯೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ಜನರಲಿ ಎಲ್ಲ ಟೂರಿಸ್ಟ್ಗಳು ಬರುವಂಥದ್ದು. ಅದು ಆ ಕಡೆ ನಾವು ಬಂದಿದ್ದು ಲೋಕಲ್. ಆಮೇಲೆ ಮೊದಲು ಏನು ಮಾಡ್ತಿದ್ರಂತೆ, ಆ ಬ್ರಿಡ್ಜ್ ಬಿಡೋದ್ರಿಂದ ಜನ ಏನು ಬ್ರಿಡ್ಜ್ ಮೇಲೆ ಹೋಗಿ ಆ ಕಡೆಯಿಂದ ಅದು ನೋಡಿಕೊಂಡು ಮತ್ತು ಈ ಕಡೆ ಬಂದು ವಾಪಸ್ ಹೋಗ್ತಿದ್ರಂತೆ. ಇವಾಗ ಅದು ಇಲ್ಲದೆ ಇರೋದ್ರಿಂದ ಅದು ಬ್ರಿಡ್ಜ್ ಇಲ್ಲ ಇವಾಗ. ಇದು ಪಾರ್ಕಿಂಗ್ ಲಾಟು. ಇಲ್ಲಿ ಯಾವುದೋ ನಂದಿ ರೆಸ್ಟೋರೆಂಟ್ಸ್ ಅಂತ ಸಿಕ್ಕಿದೆ. ಇಲ್ಲೇ ತಿಂಡಿ ತಿಂದು ಬರ್ತೀವಿ. ಏನು ಹೇಳ್ದ?
ಬೆಳಗ್ಗೆ ಜನ ಎಲ್ಲ ಅಲ್ಲಿ ಹೋಗಿದ್ರು ನೀರ ಹತ್ರ. ಇಷ್ಟೊತ್ತಲ್ಲಿ ಪೊಲೀಸ್ ಬಿಡಲ್ಲ, ಒಂದು 10 ಗಂಟೆ ಒಳಗೆ ಬಂದರೆ ಸಿಗತ್ತೆ ಅಷ್ಟೆ. ಅಲ್ಲೆಲ್ಲ ಬೆಳಗ್ಗೆ ಓಡಾಡ್ತಾಯಿದ್ರು ಅಲ್ಲಿ ಜನ, ನಾವು ಎದುರುಗಡೆಯಿಂದ ನೋಡಿದಾಗ ಓಡಾಡ್ತಾಯಿದ್ರು. ನಮ್ಮ ಪ್ರಯಾಣ ಮುಂದೆ ಸಾಗಿದೆ. ಗೋಕಾಕ್ ಫಾಲ್ಸ್ ನೋಡಿಕೊಂಡು ಈಗ ಇಲ್ಲಿಂದ ಬೆಳಗಾವಿ ಎಷ್ಟಿದೆ ಗೊತ್ತಿಲ್ಲ, ಬೋರ್ಡ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಬೆಳಗಾವಿ ಮುಗಿಸ್ಕೊಂಡು ಅಲ್ಲಿಂದ ಕಿತ್ತೂರಿಗೆ ಹೋಗ್ತೀವಿ. ಕಿತ್ತೂರು ಕೋಟೆ ನೋಡಿಲ್ಲ, ಸುಮಾರು ಸರಿ ಅಂದ್ಕೊಂಡಿದ್ವಿ. ಗೋಕಾಕ್ ಫಾಲ್ಸು ತುಂಬ ದಿವಸದಿಂದ ನನ್ನ ಲಿಸ್ಟಲ್ಲಿತ್ತು, ಹೋಗಬೇಕು ಅಂತ. ಕೊನೆಗೂ ಇವತ್ತು ಬಂತು ಆ ಟೈಮು. ಇವಾಗ ಬಂತು ಆ ಟೈಮು. ಅಡ್ರೆಸ್ ಕೇಳ್ತಾ ಇದ್ದೀವಿ ಲೋಕಲ್ ಅವರಿಗೆ. ಏನಂತೆ ಇದೆ ಕರೆಕ್ಟಾ ರೋಡು? ಓ ಮೈ ಗಾಡ್, ನೀರು ಇದೆ, ಹೆಂಗೋ ಹೋಗ್ತಾ ಇದ್ದೀವಿ. ಮೈ ಗಾಡ್, ಇದೊಂದು ಒಳ್ಳೆ ಅಡ್ವೆಂಚರ್ ಆಗೋಯ್ತಿದು. ಎಷ್ಟು ಹಳ್ಳ ಬಿದ್ದಿದೆ ಅಲ್ಲಿ. ಭಾರಿ ಅಡ್ವೆಂಚರ್ ಅದು. ಇದು ಹಿಡ್ಕಲ್, ಇದು ಊರು ಹಿಡ್ಕಲ್ಲು. ಆಮೇಲೆ ಹಿಡ್ಕಲ್ ಡ್ಯಾಮ್, ಇದು ಘಟಪ್ರಭಾ ನದಿ. ಅಲ್ಲಿ ಡ್ಯಾಮು ಅಲ್ಲಿದೆ, ವ್ಯೂ ಪಾಯಿಂಟ್ ಎಲ್ಲ ಇದೆ ಅಂತೆ. ಆದರೆ ಯಾರಿಗೂ ಬಿಡ್ತಾ ಇಲ್ಲ ಅಂತ, ಇವಾಗ ಬಿಡ್ತಾ ಇಲ್ಲ. ಹಂಗಾಗಿ ನಾವು ಈಗ ಮತ್ತೆ ನೋಡಿ ಇದೆ ಘಟಪ್ರಭಾ ನದಿ. ಬೆಳಗಾವಿ ಕಡೆ ಹೊರಟಿದ್ದೀವಿ. ಬೆಳಗಾವಿ ಇನ್ನೂ 55 ಕಿಲೋಮೀಟ್ರ್ ಇದೆ. ನಾವೀಗ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ, ಘಟಪ್ರಭಾ ನದಿದು. ಅದಕ್ಕೆ ನೋಡೋಕ್ಕೆ ಬಂದಿದ್ದೀವಿ. ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ, ಪ್ರೇಕ್ಷಕರಿಗೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಆದರೂ ಸುಮಾರು ಜನ ಹೋಗ್ತಾ ಇದ್ದಾರೆ. ಇದೆಯಲ್ಲ ಸಾಕಷ್ಟು ನೀರು. ಹಿಡ್ಕಲ್ ಡ್ಯಾಮ್ ನೋಡಿಕೊಂಡು, ಬ್ಯಾಕ್ ವಾಟರ್ ಥರ ಇದೆ ಅದು ನೋಡಿಕೊಂಡು ಮುಂದೆ ಕಿತ್ತೂರಿಗೆ ಹೊರಟಿದ್ದೀವಿ. ಕಿತ್ತೂರು ಇನ್ನೂ ಒಂದು 70 ಕಿಲೋಮೀಟ್ರೇನೇ ಇರಬೇಕು. ಬೆಳಗಾವಿಗೆ ಹೋಗಿ ಅಲ್ಲಿಂದ ಹೋಗಬೇಕು. ಇದು ಮೋಸ್ಟ್ಲಿ ಈ ಕಡೆ ಲೆಫ್ಟ್ ಸೈಡ್ ಇದು ಯಾವುದೋ ಡ್ಯಾಮ್ದೇ ಇದ್ದಂಗಿದೆ. ತಿರ್ಲಾರಿ ಕ್ಯಾನ್ಸಲ್ ಮಾಡಿಬಿಟ್ವಿ, ಯಾಕಂದರೆ ಮಳೆ ಬೇರೆ ಇಲ್ಲ. ಆಮೇಲೆ ಸ್ವಲ್ಪ ಡಿವಿಯೇಷನ್ ತಗೋಬೇಕು. ನಮ್ಮ ಪ್ಲ್ಯಾನ್ ಪ್ರಕಾರ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಸುಮ್ಮನೆ ಯಾಕೆ ಬೇಡ ಅಂತ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀವಿ. ಕಿತ್ತೂರು ನೋಡಿಕೊಂಡು ಅಲ್ಲಿಂದ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಪ್ರಯಾಣ ಮುಂದುವರಿಸ್ತೀವಿ. ಅಂದರೆ ಇದುವರೆಗೂ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಈ ಥರ ಗೋಕಾಕ್ ಫಾಲ್ಸ್ ನೋಡಲೇಬೇಕು ಅಂತ. ಅದಾದಮೇಲೆ ಎಲ್ಲ ಆಪ್ಷನಲ್ಲಿ ಇಟ್ಕೊಂಡಿದ್ವಿ, ಹೆಂಗಾಗುತ್ತೋ ಹಂಗೆ, ಟೈಮ್ ಹೆಂಗಿರುತ್ತೋ ಹಂಗೆ ಅಂತ. ಹಾಗಾಗಿ ಸದ್ಯಕ್ಕೆ ಏನು ಪ್ಲ್ಯಾನ್ಡ್ ಇಲ್ಲ. ಈಗ ಕಿತ್ತೂರು ಕೋಟೆ ಒಂದು ನೋಡೋಣ ಅಂತ. ಕಿತ್ತೂರು ಕೋಟೆ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಬೆಳಗಾವಿ ನಗರ ಬಂತು. ಟೈಮ್ ಆಗಿದೆ 1:30 ಆಗಿದೆ. ಇನ್ನು ನಮ್ಮ ಪ್ರಯಾಣ 40 ಕಿಲೋಮೀಟ್ರ್ ಇದೆ ಕಿತ್ತೂರು. ಬೆಳಗಾವಿ ನಗರಕ್ಕೆ ಟಾಟಾ. ಇನ್ನು 40 ಕಿಲೋಮೀಟ್ರು ಅಂದರೆ 2 ಗಂಟೆ 2 ಕಾಲು ಆಗುತ್ತೆ. 2 ಕಾಲಾಗಿ ಊಟ ಮಾಡಿಕೊಂಡು ಅಲ್ಲಿ ಕೋಟೆ ಎಲ್ಲ ನೋಡಿಕೊಂಡು ಆಮೇಲೆ ಮುಂದೆ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮದು ನಾಳೆ ಸಾಯಂಕಾಲದೊಳಗೆ ಮನೆ ಸೇರ್ಕೋಬೇಕು ಸೇಫಾಗಿ ಅಂತ ಅಂದ್ಕೊಂಡಿದ್ದೀವಿ. ಅದೇ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಅಲ್ಲಿ ಎದುರಿಗೆ ಬೆಳಗಾವಿ ಸುವರ್ಣ ವಿಧಾನಸೌಧ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಕಟ್ಟಿದ್ದಾರೆ. ಬೆಟ್ಟದ ಮೇಲೆ ನೀಟಾಗಿ ಬೆಂಗಳೂರು ವಿಧಾನಸೌಧ ಥರನೇ ಇದೆ. ಹೈವೇಯಿಂದ ಈಗ ಡಿವಿಯೇಷನ್ ತಗೊಂಡ್ವಿ ಲೆಫ್ಟಿಗೆ.
ಬೋರ್ಡ್ ಇತ್ತು ಕಿತ್ತೂರು. ಓಕೆ, ಇದೇ ಕಿತ್ತೂರು. ಈಗ ಫಸ್ಟು ಊಟ ಮಾಡಿಬಿಡ್ತೀವಿ. ಊಟ ಮಾಡಿ ಆಮೇಲೆ ಕೋಟೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಸಿಟಿ ಒಳಗೆ ಹೋಗ್ಬಿಡ್ತೀವಿ. ಇದು ಕಿತ್ತೂರು ರಾಣಿ ಚೆನ್ನಮ್ಮ. ಅದೇ ಮೊದಲು ಇಲ್ಲಿ ಇದು ಕಾಣಿಸ್ತಾ ಇತ್ತು ಅವಾಗ, ಇವಾಗ ಇಲ್ಲಿದೆ. ಇದು ನಂದಿ ಲಿಂಗಾಯತ ಖಾನಾವಳಿ ಅಂತ. ಇಲ್ಲಿ ಊಟ ಮಾಡಿಕೊಂಡು ಊಟ ಚೆನ್ನಾಗಿತ್ತು, ಪರವಾಗಿಲ್ಲ. ಎಲ್ಲ ಖಾನಾವಳಿ ಇವತ್ತು ಅದಂಗೆ ನಮ್ಮ ರೈಡಲ್ಲಿ ಪೂರ್ತಿ ನಾವು ಊಟ ಮಾಡಿದ್ದು ಖಾನಾವಳಿಗಳಲ್ಲೇ. ಬೆಳಿಗ್ಗೆ ಊಟ, ಮಧ್ಯಾಹ್ನ ಊಟ, ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟಗಳು ಎರಡು ಹೊತ್ತು ಖಾನಾವಳಿನೇ ಮಾಡ್ತೀನಿ. ಇದು ಕಿತ್ತೂರು ನಗರ. ಇದು ಬೆಳಗಾವಿ ಜಿಲ್ಲೆ, ತಾಲೂಕು ಚೆನ್ನಮ್ಮನ ಕಿತ್ತೂರು ಅಂತ ರೀನೇಮ್ ಮಾಡಿದ್ದಾರೆ, ಮರುನಾಮಕರಣ. 1 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರು ಅಲ್ಲಿ ಹೋಟ್ಲಲ್ಲಿ. ಕೋಟೆ ಫಸ್ಟ್ ಟೈಮ್ ವಿಸಿಟ್. ಎದುರಿಗೆ ಕಾಣಿಸೋದೇ ಕೋಟೆ ಅಂತ ಅಲ್ಲಿ ಕೇಳಿದ್ವಿ ಒಬ್ಬರಿಗೆ. ಕಿತ್ತೂರ ಕೋಟೆಯ ಆವರಣದಲ್ಲಿ ನೋಡಬೇಕಾದ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮಾಹಿತಿ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ, ಮ್ಯೂಸಿಯಮ್ಮು ಇದ್ದಂಗಿದೆ. ಇಲ್ಲೇ ಪಾರ್ಕಿಂಗ್. ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆ ನೋಡೋಕ್ಕೆ ಬಂದಿದ್ದೀವಿ. ಕಿತ್ತೂರು ನಗರ ಇಲ್ಲಿ ಏನೇನಿದೆ ಗೊತ್ತಿಲ್ಲ. ಇಲ್ಲಿ ವಿಚಾರಿಸ್ಬಿಟ್ಟು ದೇಖೋ ಅಪ್ನಾ ದೇಶ್ ಕೋಟೆ. ಸುಮಾರು ಹೊತ್ತು ಕೋಟೆ ಒಳಗಡೆ ಎಲ್ಲ ಓಡಾಡಿಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಇವಾಗ ಹೊರಟಿದ್ದೀವಿ. ನಾವೀಗ ಮುಂದಿನ ಡೆಸ್ಟಿನೇಷನ್ ಅಂದ್ಬಿಟ್ಟು ಕಾಗಿನೆಲೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ 140 ಕಿಲೋಮೀಟ್ರ್ ತೋರಿಸ್ತಾ ಇದೆ. 3 ಗಂಟೆ ಜರ್ನಿ. ಟೈಮ್ ಆಗಿದೆ 4:15, 7:30 ಅಂದರೆ ನಾವು ಅಲ್ಲಿ ಒಂದೆರಡು ಬ್ರೇಕ್ ತಗೊಂಡ್ರೆ 8, 8:30 ಆಗುತ್ತೆ. ಅಲ್ಲಿ ಹೋಗಿ ಇವತ್ತು ಹಾಲ್ಟ್ ಮಾಡ್ತೀವಿ. ಮಾಡಿ ನಾಳೆ ಮತ್ತೆ ನೋಡೋಣ ಎಲ್ಲಿಗೆ ಹೋಗ್ಬೇಕು ಅಂತ. ಧಾರವಾಡ ಬಂದೇ ಬಿಡ್ತು. ಧಾರವಾಡ ಕಿತ್ತೂರು ಏನು ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, 25 ಏನೋ ಇರಬೇಕು, 25-30 ಕಿಲೋಮೀಟ್ರು. ಚೆನ್ನಾಗಿದೆ ಧಾರವಾಡ ಒಂಥರ. ಈ ರೈಡು ನಾವು ಸುಮಾರು ಚೆಕ್ಔಟ್ ಮಾಡಿದ್ವಿ. ಅಂಬೋಲಿ ಅಂತೆ, ತಿಲ್ಲಾರಿ ಅಂತೆ, ಗೋವಾ ಅಂತೆ ಎಲ್ಲ ಅಂದ್ಕೊಂಡ್ವಿ. ಆದರೆ ಆಗಲಿಲ್ಲ. ನೋಡೋಣ, ಇನ್ನೊಂದು ಸಾರಿ ಪ್ರಯತ್ನ ಮಾಡೋಣ. ಒಟ್ಟಿನಲ್ಲಿ ಎಲ್ಲ ಹೊಸ ಹೊಸ ಜಾಗ ನೋಡ್ತಾಯಿದ್ದೀನಿ, ಅದೊಂದು ಖುಷಿ. ಆಮೇಲೆ ಗೋಕಾಕು, ಕಿತ್ತೂರು ಇದೆಲ್ಲ ಪೂರ್ತಿ ಹೊಸದು, ಒಂಥರ ಚೆನ್ನಾಗಿತ್ತು. ಕೊಪ್ಪಳ ಗವಿಸಿದ್ದೇಶ್ವರ ಮಠನೂ ಚೆನ್ನಾಗಿತ್ತು, ಮಹಾಕೂಟ, ಆಮೇಲೆ ಫಾಲ್ಸು ಚೆನ್ನಾಗಿತ್ತು. ಇದು ಹುಬ್ಬಳ್ಳಿ ಮತ್ತು ಧಾರವಾಡ ಬೈಪಾಸ್ ರೋಡ್ ಥರ. ಇದು ಹೈವೇನು. ಧಾರವಾಡ ದಾಟಿ ಹುಬ್ಬಳ್ಳಿ ಹತ್ತತ್ರ ಬಂದುಬಿಟ್ವಿ. ಅಲ್ಲಿ ಜಂಕ್ಷನ್ ಹತ್ರ ಸುಮಾರು ಹೊತ್ತು ನಿಂತಿದ್ವಿ. ಸ್ವಲ್ಪ ಟೀ ಜ್ಯೂಸ್ ಅದು ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಹೆಂಗೂ ಈಗ ಇಲ್ಲಿಂದ ನಮ್ಮ ಜರ್ನಿ ಏನು ಜಾಸ್ತಿ ದೂರ ಇಲ್ಲ, ಹಾಗಾಗಿ ಸುಮಾರು ಹೊತ್ತು ನಿಂತ್ವಿ. ಈ ಬೈಪಾಸು ಯಾವಾಗಲೂ ರಶ್ಶು. ಮೊದಲಿಂದನೂ ಸಿಂಗಲ್ ರೋಡೇ ಇತ್ತು. ಸಿಂಗಲ್ ಅಂದರೆ 2 ಆ ಕಡೆಯಿಂದ ಈ ಕಡೆ ಓಡಾಡೋದು. ಇವಾಗಲೂ ಅಷ್ಟೇ ಇದೆ. ವಿಪರೀತ ರಶ್ಶು. ಅದಿನ್ನೂ ಡಬಲ್ ರೋಡ್ ಮಾಡ್ತಾಯಿದ್ದಾರೆ, ಇನ್ನು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ಹೈವೇ ಮಾಡ್ತಾ ಇರೋದ್ರಿಂದ ರೋಡ್ ಹೆಂಗಿದೆ ನೋಡಿ. ಇದು ಹುಬ್ಬಳ್ಳಿ ಜಂಕ್ಷನ್. ಇದು ಅಂದರೆ ಇಲ್ಲಿ ಒಳಗಡೆ ಬೆಂಗಳೂರು ಕಡೆಯಿಂದ ಬರ್ತಾ ಇಲ್ಲಿ ಊರೊಳಗೆ ಹೋಗುತ್ತೆ. ಸೊ ನಮ್ಮ ಪ್ರಯಾಣ ಮುಂದೆ. ಇಲ್ಲಿಂದ ಹಾವೇರಿ 76
76 ಕಿಲೋಮೀಟ್ರ್ ತೋರಿಸ್ತದೆ. ಇನ್ನೂ 1.5 ಗಂಟೆ. ಈಗ 6 ಗಂಟೆ ಆಗಿದೆ. 7:15 ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಹೈವೇ ಎಲ್ಲ ಕಡೆ ಸುಮಾರು ಕೆಲಸ ನಡೀತಾ ಇರೋದ್ರಿಂದ ಒಂಥರ ರಶ್ ಇದೆಯಪ್ಪ. ಅದೇನೋ ಎದುರಿಗೆ ಒಳ್ಳೆ ಪಿರಾಮಿಡ್ ಥರ ಏನೋ ಕಟ್ತಾರೆ. ಪಿರಾಮಿಡ್ ಅಲ್ಲ, ಇದು ಐಫೆಲ್ ಟವರ್ ಥರ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲ, ಯಾವುದೋ ಬಸದಿ ಇದ್ದಂಗಿದೆ, ಜೈನ ಬಸದಿ. ಇದು ಕಾಗಿನೆಲೆ ಕನಕ ಯಾತ್ರಿ ನಿವಾಸ. ಇದು ಇವಾಗ ರಾತ್ರಿ 9 ಗಂಟೆ ಆಗಿದೆ. ನಮಗೇನಾಯಿತು ಅಂದರೆ, ಹುಬ್ಬಳ್ಳಿ ದಾಟಿ ಸ್ವಲ್ಪ ಮುಂದೆ ಬಂದ್ವಿ, ಮಳೆ ಶುರು ಆಯಿತು. ಮಳೆ ಶುರು ಆಗಿದ್ದಕ್ಕೆ ಎಲ್ಲ ಗೋಪುರ ಎಲ್ಲ ಒಳಗಾಕಿ, ಕ್ಯಾಮ್ರಾನ ಎಲ್ಲ ಮೊಬೈಲ್ ಒಳಗಾಕಿ ಈ ಕಾಗಿನೆಲೆಗೆ ಬಂದು ಇಲ್ಲಿ ಹಾಲ್ಟ್ ಮಾಡ್ತಾಯಿದ್ದೀವಿ. ಕಾಗಿನೆಲೆ ಕನಕದಾಸರ ಪವಿತ್ರ ಪುಣ್ಯ. ನಾನು ಇಲ್ಲಿ ಮೊದಲೊಂದು ಸಾರಿ ಬಂದಿದ್ದೆ, ಇದು 2ನೇ ಸಾರಿ. ಇಲ್ಲೇ ಉಳ್ಕೋಬೇಕು ರಾತ್ರಿ ಅಂತ ನಾವು ಮೊದಲೇ ಡಿಸೈಡ್ ಮಾಡಿ, ಹಾಗಾಗಿ ಇಲ್ಲಿ ಯಾತ್ರಿ ನಿವಾಸದಲ್ಲಿ ಕೇಳಿದಾಗ ರೂಮ್ ಇದೆ, ಇಲ್ಲಿ ರೂಮ್ ಕೊಡ್ತಾಯಿದ್ದಾರೆ. ಇಲ್ಲಿ ಇವತ್ತು ಹಾಲ್ಟ್ ಮಾಡಿ ಮತ್ತು ನಾಳೆ ನಾನು ಮನೆಗೆ ಹೊರಡ್ತೀನಿ. ಇವತ್ತು ನಮ್ಮ ಜರ್ನಿ ಬಾಗಲಕೋಟೆಯಿಂದ ಇಲ್ಲಿವರೆಗೂ ಅರೌಂಡ್ 360 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ. ಮತ್ತೆ ಬೆಳಗ್ಗೆ ಸಿಗೋಣ. ಬಾಯ್.